ಬೆಡ್ ಕಮ್ ಮಲ್ಚಿಂಗ್ ಅಂತ. ಸರ್ ಇದು ಲಾಸ್ಟ್ ಇಯರ್ಗೂ ಈಗಲೂ ಭಾರಿ ಅಪ್ಗ್ರೇಡ್ ಆಗಿದೆ ಅಲ್ಲ ಸರ್ ಇದು? ಹೌದು, ಇದರಲ್ಲಿ ಏನು ಮಾಡಿದ್ವಿ, ಹಿಂದ್ಗಡೆ ಡಿಸ್ಕ್ ಇರ್ತಾ ಇತ್ತು. ಹೌದು. ಆ ಡಿಸ್ಕು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ರೈತರಿಗೆ ತೊಂದರೆ ಆಗ್ತಿತ್ತು. ನಮಗೆ ಗೊತ್ತಾಗ್ತಾ ಇತ್ತು, ನಾವು ಮಾಡ್ತಾ ಇದ್ವಿ. ಹೌದು. ಬಟ್ ರೈತರಿಗೆ ತೊಂದರೆ ಆಗ್ತಿತ್ತು. ಅದಕ್ಕೋಸ್ಕರ ಡಿಸ್ಕ್ ತೆಗೆದ್ಬಿಟ್ಟು ಇದಕ್ಕೆ ಫ್ಲೋ ಟೈಪ್ ಮಾಡಿದ್ವಿ. ಫ್ಲೋ ಟೈಪ್ ಮಾಡಿದ್ದೀರಾ? ಇದು ಫ್ಲೋ ಅಂದ್ರೆ ಇದು ಏನ್ ಬೇಸಾಯ ಮಾಡ್ದಂಗೆ ಆಗ್ಬಿಡುತ್ತೆ? ಇಲ್ಲ ಆ ಥರ ಆಗಲ್ಲ. ಇದೇನ್ ಮಾಡುತ್ತೆ ಅಲ್ಲ ನಿಮಗೆ ಸರ್, ಮಣ್ಣು ಲೂಸ್ ಮಾಡಿಕೊಡುತ್ತಲ್ಲ? ಮಣ್ಣನ್ನ ಲೂಸ್ ಮಾಡಿಕೊಡುತ್ತೆ ಈ ಕಡೆ ಫ್ರಂಟ್ ಅಲ್ಲಿ. ಇದು ಈಗ ಅದು ಒಂದ್ಸಲ ಬೆಡ್ಡಿಗೆ ಮಣ್ಣು ಎಳ್ಕೊಂತು ಅಂದ್ರೆ ಹೌದು, ಹಿಂಗಡೆ ಮಲ್ಚಿಂಗ್ ಪೇಪರ್ ಮೇಲೆ ಮಣ್ಣು ಹಾಕಕ್ ಮಣ್ಣಿರಲ್ಲ. ಮಣ್ಣಿರಲ್ಲ ಅಂತ ಟೈಮಲ್ಲಿ ಇದೇನ್ ಮಾಡುತ್ತೆ, ಸ್ವಲ್ಪ ಮಣ್ಣನ್ನು ಕಲ್ಟಿವೇಟ್ ಮಾಡಿ ಕೊಡುತ್ತೆ, ಉಳುಮೆ ಮಾಡಿಕೊಡುತ್ತೆ. ಅದನ್ನ ಮಣ್ಣಾಗಕ್ಕೆ ಫ್ಲೋ ಇದೇನ್ ಮಾಡುತ್ತೆ, ಅದು ಉಳುಮೆ ಮಾಡಿರುತ್ತಲ್ಲ ಮಣ್ಣು, ಹೌದು, ಆ ಮಣ್ಣನ್ನ ಇದು ತಗೊಂಡು ಮಲ್ಚಿಂಗ್ ಪೇಪರ್ ಮೇಲೆ ಆಗುತ್ತೆ. ಅಂದ್ರೆ ಹಿಂದೆ ಗುದ್ಲಿಲಿ ಮಣ್ಣು ಹಾಕೊಂಡ್ ಆ ಕೆಲಸ ತಪ್ಪಿದೆ. ಆ ಕೆಲಸ ತಪ್ಪೋಯ್ತು. ಆ ಕೆಲಸ ಆಲ್ ಇನ್ ಒನ್. ಇಲ್ಲಿ ಚೇರ್ ಕೊಟ್ಟಿದೀವಿ, ಸಡ್ಕೆ ಕೊಟ್ಟಿದೀವಿ. ಅವ್ರಿಗೆ ಎಷ್ಟು ಬೇಕೋ ಕೂತ್ಕೊಂಡು, ಈಗ ಒಂದೊಂದು ಪೈರಿಗೆ ಒಂದೊಂದ್ ತರ ರೈತರು ಲಾಗೌಟ್ ಕೊಡ್ತಾರೆ. ಕೆಲವು ಇತ್ತೀಚೆಗಂತೂ ಬೇವಿನ ಹಿಂಡಿ ಎಲ್ಲ ಕೊಡ್ತಾರೆ. ಬೇವಿನ ಹಿಂಡಿ ಎಲ್ಲ ಹೌದು, ಆರ್ಗ್ಯಾನಿಕ್ ಫಾರ್ಮಿಂಗಿಗೆಲ್ಲ ಬೇಕಾಗುತ್ತೆ. ಹೌದು. ಅದಕ್ಕೋಸ್ಕರ ಈ ಸಲ ಏನ್ ಮಾಡಿದೀವಿ, ಚೇರ್ ಮತ್ತೆ ಇದು ಸಡ್ಕೆ ಮಾಡಿದೀವಿ. ಇದು ರೈತರದೇ ಅಡ್ವೈಸ್, ರೈತರದೇ ಕೇಳಿದ್ರು. ಅವ್ರದೇ ಒಪಿನಿಯನ್. ಅವ್ರು ಈ ತರ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಕಸ್ಟಮೈಸ್ ಮಾಡಿದ್ರೆ ಹೌದು, ಅವ್ರಿಗೆ ಬೇಕಾಗಿರೋ ತರ ಈ ನಮ್ಮ ಪ್ರಾಡಕ್ಟ್ ಅಲ್ಲಿ ಆಲ್ಮೋಸ್ಟ್ 99% ಇಂಜಿನಿಯರ್ ಏನಪ್ಪಾ ಅಂದ್ರೆ ನಮ್ಮ ರೈತರೇ ಇರ್ತಾರೆ. ಅವರೇ ಬಂದು ನಮಗೆ ಇದೇ ತರ ಬೇಕು, ಈ ತರ ಮಾಡಿದ್ರೆ ನಮಗೆ ಫೀಲ್ಡ್ ಅಲ್ಲಿ ಸಹಾಯ ಆಗುತ್ತೆ ಅಂತಾರೆ. ನಾವು ಅಷ್ಟೇ, ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದನ್ನ ಬಿಡು ಅಂತ ಹೇಳಲ್ಲ. ಯಾಕಂದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಅವ್ರಿಗೆ ಜಾಸ್ತಿ ಇರುತ್ತೆ. ಅದನ್ನ ನಾವು ಒಪ್ಕೊಂಡ್ಲೇಬೇಕು. ಹಂಗಾಗಿ ಈ ಪ್ರಾಡಕ್ಟ್ಗಳೆಲ್ಲ ಆಗಿರೋದು. ಸರ್ ಇದು ಏನಾದರೂ ಸಬ್ಸಿಡಿಯಲ್ಲಿ ಸಿಗುತ್ತಾ ಸರ್? ಸರ್ ಇಲ್ಲ, ಇದನ್ನು ಸಬ್ಸಿಡಿಗೆ ಟ್ರೈ ಮಾಡ್ತಾ ಇದ್ದೀವಿ. ಇದನ್ನು ಕೋಡಿಂಗ್ ಎಲ್ಲ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಕೃಷಿ ಇಲಾಖೆ, ನಮ್ಮ ಕರ್ನಾಟಕ ಕೃಷಿ ಇಲಾಖೆಯವರು ಹೇಳಿದ್ದಾರೆ, ಲೆಟರ್ ಎಲ್ಲ ಕೊಡಿ ಅದನ್ನ ಪ್ರೋಸೆಸ್ ಮಾಡೋಣ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಈಗ ಎಕ್ಸಿಬಿಷನ್ ಆದಮೇಲೆ ಲೆಟರ್ ಎಲ್ಲ ತಗೊಂಡೋಗ್ಬಿಟ್ಟು ಅವರಿಗೆ ಸಬ್ಮಿಟ್ ಮಾಡಿ ಫರ್ದರ್ ಪ್ರೊಸೀಜರ್ ಏನಿದೆ ಅಂತ ತಿಳ್ಕೊಬೇಕಾಗಿದೆ. ಸರ್ ಇದು ಎಷ್ಟು HP ತನಕ ಯೂಸ್ ಮಾಡ್ಬೋದು ಇದನ್ನ? ಸರ್ ನೀವು 39 HP ಮೇಲೆ ಎಷ್ಟು HP ಗಾರ ಹಾಕ್ಬೋದು. 39 HP ಮೇಲೆ ಎಷ್ಟು HP ಗಾರ ಹಾಕ್ಬೋದು. ಸರ್ ಇದಕ್ಕೇನಾದ್ರು ಮೊದಲೇ ಕಲ್ಟಿವೇಶನ್ ಮಾಡಿರ್ಬೇಕಾ? ಸರ್ ಹೌದು, ನೀವು ಲ್ಯಾಂಡ್ ಪ್ರಿಪೇರ್ ಮಾಡ್ಕೊಂಡು ಕ್ಲೀನಾಗಿ ರೋಟೋವೇಟ್ರ್ ಕಲ್ಟಿವೇಟರ್ ಎಲ್ಲ ಹೊಡ್ಕೊಂಡು, ಮಣ್ಣು ಬೇಕಲ್ಲ ಇದಕ್ಕೆ. ಹೌದೌದು, ಮಣ್ಣು. ಅದಕ್ಕೋಸ್ಕರ ಮೊದಲೇ ಮಣ್ಣು ಫೀಡ್ ಮಣ್ಣು ಇದಕ್ಕೆ ಚೆನ್ನಾಗಿ ಸಿಕ್ತು ಅಂದ್ರೆ ಬೆಡ್ ಎಕ್ಸಲೆಂಟ್ ಆಗಿ ಬರುತ್ತೆ. ಮತ್ತೆ ಡ್ರಿಪ್ ಪೈಪು ಹಾಕೋಬಹುದು. ಹೊಸದು ಹಾಕ್ಬೋದು, ಹಳೆದನ್ನು ಹಾಕ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ, ಡ್ರಿಪ್ ಹೊಸದ್ ಹಾಕ್ಬೇಕಾಗತ್ತೆ, ಪ್ರತಿ ಸಲ ಹೊಸದ್ ಹೇಳ್ತಾರದು ಅಂತ. ಹಳೆದನ್ನು ಯೂಸ್ ಮಾಡ್ಬೋದು. ಅದಕ್ಕೂ ಮೆಕ್ಯಾನಿಸಮ್ ಮಾಡಿದೀವಿ. ಅದನ್ನು ನಮಗೆ ಅದು ಹಳೆದನ್ನು ಯಾವ ತರ ಉಪಯೋಗಿಸ್ಬೇಕು ಅಂತ ಹೇಳಿದವರು ರೈತ. ಕಸ್ಟಮೈಸ್ ಮಾಡಿಸ್ತಾರೋ ಹೌದು, ಅವರೇ ಹೇಳಿದ್ದು ಈ ತರ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ. 100% ಸಕ್ಸಸ್ ಆಗೋಯ್ತದೆ. 100%